ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗಲ್ಲಿ ಇವಾಗ ತಾನೇ ನಾನು ಫ್ರೈಡೇ ಪೂಜೆ ಮಾಡೋಣ ಅಂತ ಎಲ್ಲನೂ ತಯಾರಿ ಮಾಡ್ಕೊಂಡಿದ್ದೆ. ಬಟ್ ನಾನು ಅಂದ್ಕೊಂಡೆ ಸರಿ, ಕಾಮಾಕ್ಷಿ ದೀಪದ ಬಗ್ಗೆ ತುಂಬ ದಿನದಿಂದ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಸೊ ಇವತ್ತು ಹೇಳ್ಬಿಡೋಣ ಯಾವ ರೀತಿ ತಗೊಂಡೆ, ದೀಪನ ಯಾವ ಥರ ತಗೊಂಡಿದ್ದು, ಮತ್ತು ಹೇಗೆ ತಗೊಂಡೆ, ಎಲ್ಲಿ ತಗೊಂಡೆ, ಸೊ ಇದನ್ನ ಯಾವ ರೀತಿ ಹಚ್ಚೋದು, ಯಾವ ದಿನ ತೊಳೆಯೋದು, ಕಾಮಾಕ್ಷಿ ದೀಪದ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಕಾಮಾಕ್ಷಿ ದೀಪನ ಫಸ್ಟ್ ನಾನು ತಗೊಂಡಿದ್ದು ಹೇಗೆ ಅಂತ ನಾನು ಆ ಸ್ಟೋರಿನ ಹೇಳ್ಬಿಡ್ತೀನಿ. ಪಾಂಡಿಚೇರಿಗೆ ಬಂದಾಗ ಮನೆಗೆ ಪಾತ್ರೆಗಳನ್ನ ತಗೊಳ್ತಾ ಇದ್ವಿ. ಸೊ ಅವಾಗ ನಾನು ಇದನ್ನ 2 ದೀಪನ ತಗೊಂಡೆ. ನಮಗೆ 2 ದೀಪನೇ ಹಚ್ಚಿ ರೂಢಿ ಇರೋದ್ರಿಂದ ನಾನು 2 ದೀಪ ತಗೊಂಡೆ. ಸೊ ಕಾಮಾಕ್ಷಿ ದೀಪನ ಎಷ್ಟು ದೀಪ ಹಚ್ಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಾಸನಲ್ಲಿ ಈ ರೀತಿ ದೀಪಗಳು ಅಷ್ಟು ಕಮ್ಮಿ ನಾವು ಯೂಸ್ ಮಾಡೋದು. ಅಮ್ಮನ ಮನೇಲಿ ಇದ್ದಾಗ ತುಂಬಾ ಕಮ್ಮಿ ದೀಪಗಳನ್ನ ಯೂಸ್ ಮಾಡೋದು. ಆಲ್ಮೋಸ್ಟ್ ತಮಿಳ್ನಾಡು ಸೈಡ್ ಈ ರೀತಿ ದೀಪಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ನಮ್ಮ ಹಾಸನ್ ಸೈಡಲ್ಲೆಲ್ಲ ನಾವು ಈ ರೀತಿ ದೀಪಗಳನ್ನ ಯೂಸ್ ಮಾಡೋದು ತುಂಬಾನೇ ಕಮ್ಮಿ. ಹೊಸದಾಗಿ ನಾನು ಪಾತ್ರೆ ಅಂಗಡಿಲಿ ಈ ದೀಪನ ನೋಡಿದಾಗ ಒಂಥರ ಅಟ್ರಾಕ್ಷನ್ ಆಯ್ತು, ನನಗೆ ತುಂಬಾ ಇಷ್ಟ ಆಯ್ತು ಈ ದೀಪನ ನೋಡಿ. ಅಮ್ಮನ ಮನೇಲೆಲ್ಲ ನಾವು ಹಚ್ತಾ ಇದ್ದಿದ್ದು ರೌಂಡ್ ದೀಪ ಬರುತ್ತಲ್ವ, ಫ್ಲವರ್ ಶೇಪಲ್ಲಿ ದೀಪ ಇರುತ್ತಲ್ಲ, ಆ ರೀತಿ ದೀಪನ ಹಚ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ನನಗೆ ಈ ಥರದ ದೀಪನ ನೋಡಿದ ತಕ್ಷಣ ಸೊ ಇದನ್ನ ತಗೊಂಡ್ಬಿಡೋಣ, ಚೆನ್ನಾಗಿ ಈ ದೀಪನ ನೋಡಿ ತಗೊಳ್ಳೋಣ ಅಂತ ಆಸೆ ಆಯಿತು. ನನಗೆ ಈ ದೀಪ ಎಷ್ಟು ಹಚ್ಬೇಕು ಅನ್ನೋದು ಗೊತ್ತಿರಲಿಲ್ಲ. 2 ದೀಪ ಹಚ್ಬೇಕು ಅನ್ನೋದು ಗೊತ್ತಿತ್ತು. 2 ದೀಪ ತಗೊಂಡ್ವಿ. ಮಧ್ಯದಲ್ಲಿ ಅಮ್ಮನವ್ರು ಇರೋದು, ಮತ್ತು ಆ ಕಡೆ ಈ ಕಡೆ ಆನೆಗಳಿರೋದು, ಅಗಲವಾಗಿ ಡಿಸೈನ್ ಎಲ್ಲ ಚೆನ್ನಾಗಿತ್ತಲ್ಲ. ಸೊ ತುಂಬ ಚೆನ್ನಾಗಿದೆಯಲ್ಲ ಈ ದೀಪ ಅಂತ ತುಂಬ ಜೋಡಿಸಿದ್ರು. ಈ ದೀಪನ ನಾನು 2 ದೀಪ ತಗೊಂಡೆ. ಇದು ಗಜಲಕ್ಷ್ಮಿ ದೀಪ. 2 ಗಜಲಕ್ಷ್ಮಿ ದೀಪನ ತಗೊಂಡು 2 ದೀಪನೂ ನಾನು ಹಚ್ತಾ ಬಂದಿದ್ದೀನಿ. ಸುಮಾರು ಒಂದು 10 ವರ್ಷ ಹಚ್ಚಿದ್ದೀನಿ ನಾನು ಈ ದೀಪನ. ಗಜಲಕ್ಷ್ಮಿ ದೀಪ ಅಂತ ಅಂದ್ರೆ, ಹಾಗೆ ಗಜಲಕ್ಷ್ಮಿ ದೀಪ ಅಂದರೆ ಈ ರೀತಿ ಇರುತ್ತೆ. ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇರ್ತಾರೆ, ಪದ್ಮಾಸನದಲ್ಲಿ ಕುತ್ಕೊಂಡಿರೋ ರೀತಿಯಲ್ಲಿ ಲಕ್ಷ್ಮೀ ದೇವಿ ಇರ್ತಾರೆ. ಆ ಕಡೆ ಈ ಕಡೆ ಆನೆಗಳಿರುತ್ತೆ. ಇದನ್ನ ಗಜಲಕ್ಷ್ಮಿ ದೀಪ ಅಂತ ಹೇಳ್ತಾರೆ. ಕಾಮಾಕ್ಷಿ ದೀಪದಲ್ಲಿ ಯಾವ ರೀತಿ ತಿಲಕದ ಶೇಪಲ್ಲಿ ಮುಳ್ಳುಗಳಿರುತ್ತೆ, ಅದೇ ರೀತಿ ಗಜಲಕ್ಷ್ಮಿ ದೀಪದಲ್ಲೂ ಕೂಡ ಇರುತ್ತೆ. ದೀಪನ ತಗೊಬೇಕಾದ್ರೆ ಗಜಲಕ್ಷ್ಮಿ ದೀಪ ಆಗಿರಲಿ, ಕಾಮಾಕ್ಷಿ ಅಮ್ಮನವರ ದೀಪ ಆಗಿರಲಿ, ಈ ಮುಳ್ಳುಗಳನ್ನು ಲಾಭ ನಷ್ಟ ಅಂತ ಹೇಳ್ಸಿ ದೀಪನ ತಗೊಬೇಕಾಗತ್ತೆ. ಸೊ ದೀಪದ ಕೆಳಭಾಗದಿಂದ ಲಾಭ ನಷ್ಟ ಅಂತ ಹೇಳಿಸ್ಕೊಂಡು ಬರಬೇಕು. ಗೋಪುರ ತರ ಇದೆಯಲ್ಲ ದೀಪದ ಮೇಲೆ, ಅಲ್ಲೋಗಿ ಲಾಭದಲ್ಲೇ ಎಂಡ್ ಆಗಬೇಕು. ಕೆಲವೊಂದು ದೀಪಗಳಲ್ಲಿ ಹೇಗಿರುತ್ತೆ ಅಂದ್ರೆ, ಒಂದು ಸೈಡು 14 ಮುಳ್ಳುಗಳಿರುತ್ತೆ, ಇನ್ನೊಂದು ಸೈಡು 15 ಮುಳ್ಳಿರುತ್ತೆ. ಬೆಸ ಸಂಖ್ಯೆಯಲ್ಲಿ ಇರಬೇಕು ಮುಳ್ಳುಗಳು. ಹಾಗೆ ಗಜಲಕ್ಷ್ಮಿ ದೀಪದಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇದ್ದಾರೆ, ಆ ಕಡೆ ಈ ಕಡೆ ಆನೆಗಳಿದೆಯಲ್ಲ, ಅದೇ ರೀತಿ ದೀಪದ ಹಿಂದೇನು ಕೂಡ ಅದೇ ತರ ಚಿತ್ರಣ ಇರುತ್ತೆ. ಆದ್ರೆ ಕಾಮಾಕ್ಷಿ ದೀಪದಲ್ಲಿ ಈ ರೀತಿ ಇರೋದಿಲ್ಲ. ಕಾಮಾಕ್ಷಿ ದೀಪದಲ್ಲಿ ಗಜಲಕ್ಷ್ಮಿನೂ ಇರ್ತಾರೆ, ಕಾಮಾಕ್ಷಿ ಅಮ್ಮನವರು ಇರ್ತಾರೆ. ಸೊ ಯಾವ ರೀತಿ ಇದೆ ಆ ದೀಪ ಅಂತ ಈ ವ್ಲಾಗ್ನ ಎಂಡವರೆಗೂ ನೋಡಿ ತೋರಿಸ್ತೀನಿ ನಾನು, ನಿಜವಾದ ಕಾಮಾಕ್ಷಿ ದೀಪ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಇದು ಗಜಲಕ್ಷ್ಮಿ ದೀಪ. ಕಾಮಾಕ್ಷಿ ಅಮ್ಮನವರ ದೀಪನ ಯಾವ ರೀತಿ ಹಚ್ಚುತ್ತೀವಿ ಅದೇ ರೀತಿ ಗಜಲಕ್ಷ್ಮಿ ದೀಪನು ಹಚ್ಚೋದು, ಸೇಮ್ ಪ್ರೊಸೀಜರೇ. ಸೊ ಈ ರೀತಿ ನಾನು ಪಾಂಡಿಚೇರಿಗೆ ಬಂದಾಗ ಗಜಲಕ್ಷ್ಮಿ ದೀಪನ ತಗೊಂಡಿದ್ದಂಥದ್ದು. ಸುಮಾರು 10 ವರ್ಷ ನಾನು ಒಂದೇ 2 ದೀಪಗಳನ್ನ ಹಚ್ತಾ ಇದ್ದೆ. ಹಾಗೆ ಕಾಮಾಕ್ಷಿ ದೀಪ ಹೇಗೆ ಬಂತು ನಮ್ಮ ಮನೆಗೆ, ನಾನು ಹೇಗೆ ಅದನ್ನ ತಿಳ್ಕೊಂಡು ಹೇಗೆ ತಗೊಂಡು ಬಂದೆ ಅಂತಾನು ಹೇಳ್ತೀನಿ ನಾನು. ನಿಜವಾದ ಕಾಮಾಕ್ಷಿ ದೀಪ ಯಾವ ರೀತಿ ನಮ್ಮ ಮನೆಗೆ ಬಂತು ಅಂತ ಹೇಳ್ತೀನಿ ನಾನು. ಸೊ ಪಕ್ಕದ ಮನೆಯಲ್ಲಿ ಇವಾಗ ನವರಾತ್ರಿ ಬರುತ್ತಲ್ವ, ಅವಾಗ ಗೊಂಬೆಗಳನ್ನ ಕೂರಿಸ್ತಾರೆ. ಆ ಟೈಮಲ್ಲಿ ದೀಪನ ಇಟ್ಟಿದ್ರು. ಸೊ ಅವ್ರ ಮನೆಗೆ ಆ ಗೊಂಬೆ ಅಲಂಕಾರ ಎಲ್ಲ ಯಾವ ರೀತಿ ಮಾಡಿದ್ರು, ಮತ್ತೆ ಗೊಂಬೆಗಳನ್ನ ನೋಡಕ್ಕೆ ಹೋಗಿದ್ದಾಗ ನಾನು ನಿಜವಾದ ಕಾಮಾಕ್ಷಿ ದೀಪನ ನೋಡಿದ್ದಂಥದ್ದು. ಸೊ ನಾನೇ ಮನಸ್ಸಲ್ಲೇ ಒಂದು ಪ್ರಶ್ನೆ ಹಾಕೊಂಡು ಬಂದ್ಬಿಟ್ಟೆ, ನಮ್ಮ ಮನೇಲಿ ನೋಡಿದ್ರೆ ದೀಪ ಈ ರೀತಿ ಇದೆ, ಇವ್ರ ಮನೇಲಿ ನೋಡಿದ್ರೆ ಇಷ್ಟು ಚೆನ್ನಾಗಿದೆಯಲ್ಲ ದೀಪ, ಇದೊಂಥರ ಚೆನ್ನಾಗಿದೆ. ಕುತೂಹಲ ತಡೆಯೋಕ್ಕಾಗ್ದೇ ನಾನು ಅವ್ರ ಹತ್ರ ಕೇಳಿದೆ, ಇದು ಯಾವ ದೀಪ ಅಂತ. ಇದು ಕಾಮಾಕ್ಷಿ ದೀಪ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಡೌಟ್ ಜಾಸ್ತಿ ಆಯಿತು ನನಗೆ, ನಮ್ಮ ಮನೇಲೂ ಸೇಮ್ ಕಾಮಾಕ್ಷಿ ದೀಪನೇ ತಾನೇ ಇರೋದು ಅಂತ. ನಾನು ಆಮೇಲೆ ಅವ್ರ ಹತ್ರ ಕೇಳಿದೆ, ಇಲ್ಲ ನಮ್ಮ ಮನೇಲೂ ಕೂಡ 2 ದೀಪಗಳಿದೆ, ಅದು ಕಾಮಾಕ್ಷಿ, ನಮ್ಮ ಮನೇಲಿ ಕೂಡ 2 ದೀಪಗಳಿದೆ, ಅದು ಕೂಡ ಕಾಮಾಕ್ಷಿ ದೀಪನೇ ಅಲ್ವಾ ಅಂತ ಕೇಳಿದ್ಕೆ ಅವ್ರು ಹೇಳಿದ್ದು, ಅದು ನಿಮ್ಮ ಮನೇಲಿ ಇಟ್ಕೊಂಡಿರೋದು ನೀವು ಗಜಲಕ್ಷ್ಮಿ ದೀಪ, ಕಾಮಾಕ್ಷಿ ದೀಪ ಅಂದರೆ ಇದು ಅಂತ ಹೇಳಿದರು. ನನಗೆ ಆ ದೀಪದ ಮೇಲೆ ಇನ್ನೂ ಆಸೆ ಜಾಸ್ತಿ ಆಯಿತು, ಆ ದೀಪ ತಗೊಬೇಕು ಅಂತ. ಸೊ ಆಮೇಲೆ ಅವ್ರು ಹೇಳಿದ್ದು, ಆ ದೀಪನ ತಗೊಬೇಕಾದ್ರೆ ಏನೆಲ್ಲ ಸರಿಯಾಗಿ ನೋಡಿ ದೀಪನ ತಗೊಬೇಕು, ಮತ್ತು ದೀಪ ಯಾವ ರೀತಿ ಇರಬೇಕು ಅಂತ ಅವ್ರ ಹತ್ರ ಕೇಳಿಕೊಂಡು ಆ ದೀಪನ ತಗೊಬೇಕು ಅಂತ ತಗೊಂಡಿದ್ದಂಥದ್ದು. ಇದು ನಿಜವಾದ ಕಾಮಾಕ್ಷಿ ದೀಪ. ಸೊ ಈ ದೀಪ ಹೇಗೆ ಬಂತು ನಮ್ಮ ಮನೆಗೆ ಅಂತ ಅಂದರೆ, ಸುಮಾರು 5 ವರ್ಷ ಆಯಿತು ಈ ದೀಪನ ತಗೊಂಡು ನಾನು.
ಸೊ ಈ ದೀಪನ ಯಾವ ರೀತಿ ಹಚ್ಬೇಕು, ಯಾವ ದಿನ ತೊಳಿಬೇಕು, ಮತ್ತೆ ಕುಂಕುಮ ಹೇಗಿಡಬೇಕು ಎಲ್ಲಾನು ಕೂಡ ಅವ್ರು ಹೇಳ್ಕೊಟ್ಟಿದ್ದು ನನಗೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಈ ರೀತಿ ದೀಪನ ಯೂಸ್ ಮಾಡ್ತಾರೆ. ಸೊ ತುಂಬಾನೇ ಇಷ್ಟ ಆಯ್ತು ನನಗೆ ಈ ದೀಪ. ನಾನು ಈ ದೀಪನ ತಗೊಂಡಿದ್ದು 700 ರುಪೀಸ್ಗೆ ತಗೊಂಡೆ. 5 ವರ್ಷ ಆಯ್ತು ಈ ದೀಪನ ತಗೊಂಡು. ಕಾಮಾಕ್ಷಿ ದೀಪ ಅಂತಂದ್ರೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು. ಕಾಮಾಕ್ಷಿ ಅಮ್ಮನ ದೀಪನ ತಗೊಬೇಕಾದ್ರೆ ಸೊ ಯಾವ ರೀತಿ ತಗೊಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದೇ ನೋಡಿ ನಿಜವಾದ ಕಾಮಾಕ್ಷಿ ದೀಪ. ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಯಾರಾದರೂ ಬಂದಿದ್ರೆ ಅಮ್ಮನವ್ರನ್ನ ನೋಡಿ ದರ್ಶನ ಮಾಡ್ಕೊಂಡು ಹೋಗಿದ್ರೆ ಕಂಚಿ ಕಾಮಾಕ್ಷಿಲಿ ಅಮ್ಮನವ್ರು ಯಾವ ರೀತಿ ಇದ್ದಾರೆ ಅಂತ ಇದೇ ರೀತಿ ಇರುವಂಥದ್ದು. ಅಮ್ಮನವರ ಮೂರ್ತಿನೇ ಈ ರೀತಿ ಇರುತ್ತೆ. ಕಂಚಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಅಮ್ಮನವರ ಮೂರ್ತಿ ಇದೇ ರೀತಿ ಇರುವಂಥದ್ದು. ಕಾಮಾಕ್ಷಿ ದೀಪದಲ್ಲಿ 3 ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ಸೊ 3 ದೇವತೆಗಳನ್ನು ಕೂಡಿರುವಂತ ದೀಪ ಇದು. ಹಾಗೆ ಯಾರಾದರೂ ಹೊಸದಾಗಿ ಮನೆಗೆ ಕಾಮಾಕ್ಷಿ ದೀಪನ ತಗೊಬೇಕು, ಇಲ್ಲ ಕಾಮಾಕ್ಷಿ ದೀಪನ ಬೇಕಾದ್ರೆ ಯಾವ ರೀತಿ ತಗೊಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಕೆಲವೊಂದು ವಿಷಯನ ಸರಿಯಾಗಿ ನೋಡ್ಕೊಂಡು ಗಮನದಲ್ಲಿ ಇಟ್ಕೊಂಡು ಕಾಮಾಕ್ಷಿ ದೀಪನ ತಗೊಬೇಕಾಗತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕಾಮಾಕ್ಷಿ ಅಮ್ಮನವರು ಪದ್ಮಾಸನದಲ್ಲಿ ಕುತ್ಕೊಂಡಿದ್ದಾರೆ. ಅವರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಬ್ಬನ್ನ ಇಟ್ಕೊಂಡಿದ್ದಾರೆ. ಈ ರೀತಿ ಇರುವಂತ ದೀಪ ಕಾಮಾಕ್ಷಿ ದೀಪ. ಹಾಗೆ ದೀಪನ ತಗೊಬೇಕಾದ್ರೆ ಅಮ್ಮನವರ ಮುಖ ತುಂಬಾ ಕಳೆಕಳೆಯಾಗಿ ಇರಬೇಕು. ನಗುಮುಖದಲ್ಲಿರುವಂತ ಅಮ್ಮನವರ ದೀಪನ ತಗೊಬೇಕು. ಕೆಲವೊಂದು ದೀಪದಲ್ಲಿ ನಗುಮುಖನೇ ಇರೋದಿಲ್ಲ, ಸಪ್ಪಗೆ ಇರೋ ರೀತಿಲಿ ಇರುತ್ತೆ. ಸೊ ಆ ರೀತಿ ದೀಪನ ತಗೊಂಬೇಡಿ. ನಗುಮುಖದಲ್ಲಿರುವಂಥ ದೀಪನ ತಗೊಳ್ಳಿ. ದೀಪದ ಹಿಂಭಾಗ ತಿರುಗಿಸಿ ನೋಡಿದರೆ ಕಳಸ ಮತ್ತು ಆನೆಗಳಿದೆ. ಸೊ ನನಗೆ ಇದ್ರ ಬಗ್ಗೆನೂ ಕೂಡ ತುಂಬ ಕಮೆಂಟಲ್ಲಿ ಕೇಳಿದರೆ ಆ ದೀಪದ ಹಿಂದೆ ಏನಿದೆ ಅಂತ ಹೇಳಿ. ನಾನು ತುಂಬ ಸಲ ಹೇಳಿದ್ದೀನಿ ವಿಡಿಯೋದಲ್ಲಿ, ಆದರೂ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಕಾಮಾಕ್ಷಿ ದೀಪದ ಹಿಂಭಾಗದಲ್ಲಿ ಕಳಸ ಮತ್ತು ಆನೆಗಳಿದೆ. ಒಂದೇ ದೀಪದಲ್ಲಿ ಗಜಲಕ್ಷ್ಮಿನೂ ಇದ್ದಾರೆ, ಕಾಮಾಕ್ಷಿ ಅಮ್ಮನವರು ಕೂಡ ಇದ್ದಾರೆ. ಸೊ ಇದು ಕಾಮಾಕ್ಷಿ ದೀಪ. ಕಾಮಾಕ್ಷಿ ದೀಪದ ಬಗ್ಗೆ ಮುಖ ಲಕ್ಷಣ ಯಾವ ರೀತಿ ಇದೆ ಅಂತ ಹೇಳಿದೆ. ಬಟ್ ಈ ದೀಪನ ತಗೊಬೇಕಾದ್ರೆ ಮುಖ್ಯವಾಗಿ ಚೆಕ್ ಮಾಡಬೇಕಾಗಿರುವಂಥ ಒಂದು ವಿಷಯ ಏನು ಅಂದರೆ ಈ ತಿಲಕದ ಶೇಪಲ್ಲಿ ಇರುವಂಥ ಮುಳ್ಳುಗಳು. ಸೊ ಇದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ತಗೊಬೇಕಾಗತ್ತೆ. ಸೊ ಈ ದೀಪದ ಕೆಳಭಾಗದಿಂದ, ಕಾಮಾಕ್ಷಿ ದೀಪದ ಕೆಳಭಾಗದಿಂದ ಈ ಮುಳ್ಳುಗಳನ್ನು ಲಾಭ ನಷ್ಟ ಅಂತ ಲಾಭದಿಂದ ಶುರು ಮಾಡಬೇಕು ಎಣ್ಸೋಕೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ದೀಪದ ಕೆಳಭಾಗದಿಂದ ಲಾಭ ಅಂತ ಫಸ್ಟ್ ಹೇಳ್ಕೊಂಡು ಶುರು ಮಾಡಬೇಕು. ಲಾಭ ನಷ್ಟ ಅಂತ ಹೇಳ್ಕೊಂಡು. ಹಾಗೆ ಗೋಪುರ ಇದೆಯಲ್ಲ, ದೀಪದ ತುದಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ದೀಪದ ತುದಿಯಲ್ಲಿ ಗೋಪುರ ಇದೆಯಲ್ಲ, ಈ ತುದಿಯವರೆಗೂ ಲಾಭದಲ್ಲೇ ಬಂದು ಮುಗಿಬೇಕು. ಲಾಭ ನಷ್ಟ ಅಂತ ಹೇಳ್ಕೊಂಡು ಲಾಭದಿಂದ ಶುರು ಮಾಡಿದ್ದೀವಿ ಅಂತ ಅಂದರೆ ಲಾಭದಲ್ಲೇ ಬಂದು ಮುಗಿಬೇಕು. ಒಂದೊಂದು ದೀಪದಲ್ಲಿ ಹೇಗಿರುತ್ತೆ ಅಂದರೆ ನಾವು ಲಾಭದಿಂದ ಸ್ಟಾರ್ಟ್ ಮಾಡಿ ನಷ್ಟದಲ್ಲಿ ಬಂದು ಮುಗಿಯುತ್ತೆ. ಎರಡೂ ಸೈಡಲ್ಲೂ ಲಾಭದಿಂದನೇ ಸ್ಟಾರ್ಟ್ ಮಾಡಿ ಲಾಭದಿಂದನೇ ಮುಗಿಬೇಕು. ಸೊ ಈ ರೀತಿ ಇರುವಂಥ ದೀಪ ತುಂಬ ಶ್ರೇಷ್ಠವಾದ. ದೀಪದಲ್ಲಿ ಕೆಲವೊಂದು ಸಲ ಒಂದು ಸೈಡಲ್ಲಿ 14 ಮುಳ್ಳುಗಳಿರುತ್ತೆ, ಇನ್ನೊಂದು ಸೈಡಲ್ಲಿ 15 ಮುಳ್ಳಿರುತ್ತೆ. ಸೊ ಈ ರೀತಿ ದೀಪನ ದಿನನಿತ್ಯ ಹಚ್ಚೋದ್ರಿಂದ ನಮ್ಮ ಜೀವನದಲ್ಲಿ ಏರುಪೇರು ತುಂಬಾನೇ ಇರುತ್ತೆ. ಸೊ ಯಾಕಂದ್ರೆ ನಾವು ಲಾಭದಲ್ಲಿ ಸ್ಟಾರ್ಟ್ ಮಾಡಿ ನಷ್ಟದಲ್ಲಿ ಬಂದು ಮುಗಿತಾ ಇರುತ್ತೆ, ಇನ್ನೊಂದು ಸೈಡಲ್ಲಿ ಲಾಭದಿಂದ ಸ್ಟಾರ್ಟ್ ಮಾಡಿ ಲಾಭಕ್ಕೆ ಬಂದು ಮುಗಿತಾ ಇರುತ್ತೆ. ಆ ರೀತಿ ಇರುವಂಥ ದೀಪನ ಹಚ್ಚೋದ್ರಿಂದ ಅದು ಏನಕ್ಕೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದಂಥದ್ದು, ದೀಪನ ತರಬೇಕಾದ್ರೆ ಇಷ್ಟು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು, ಹಾಗೆ ಮುಖ್ಯವಾಗಿ ಈ ಮುಳ್ಳುಗಳನ್ನು ಸರಿಯಾಗಿ ಲೆಕ್ಕ ಹಾಕೊಂಡು ಎರಡೂ ಕಡೆನೂ 15 ಮುಳ್ಳುಗಳು ಇರೋ ರೀತಿ ಸಂಖ್ಯೆಯಲ್ಲಿ ಈ ಮುಳ್ಳುಗಳು ಇರೋ ರೀತಿಯಲ್ಲಿ ದೀಪನ ತಗೊಂಡು ಬನ್ನಿ. ತುಂಬಾನೇ ಒಳ್ಳೇದು ಈ ದೀಪ ಹಚ್ಚೋದ್ರಿಂದ. ಹಾಗೆ ಕಾಮಾಕ್ಷಿ ದೀಪನ ಹೊಸದಾಗಿ ತರಬೇಕಾದ್ರೆ ತಪ್ಪದೆ ಇಷ್ಟು ಮಾಹಿತಿನ ತಿಳ್ಕೊಂಡು ದೀಪನ ತಗೊಂಡು. ಕಾಮಾಕ್ಷಿ ದೀಪನ ಸೋಮವಾರ ಹಾಗೆ ಗುರುವಾರ ತರಬಹುದು. ಹೊಸದಾಗಿ ದೀಪ ತಗೊಂಡು ಬರ್ತಾ ಇದ್ದೀವಿ ಅಂದರೆ ಸೋಮವಾರ ಮತ್ತು ಗುರುವಾರ ದೀಪನ ತರಬಹುದು. ಸೊ ಹಾಗೆ ಈ ದೀಪನ ಯಾವ ದಿನದಲ್ಲಿ ತೊಳಿಬಾರ್ದು ಅಂತಲೂ ಹೇಳ್ತೀನಿ. ಕಾಮಾಕ್ಷಿ ದೀಪನ ಮಂಗಳವಾರ ಮತ್ತು ಶುಕ್ರವಾರ ದೀಪನ ತೊಳಿಬಾರ್ದು. ಸೊ ಕಾಮಾಕ್ಷಿ ದೀಪನ ತೊಳೆಯೋ ಪ್ರೊಸೀಜರ್ ಹೇಗೆ ಅಂದರೆ, ಹಿತ್ತಾಳೆ ಪಾತ್ರೆಗಳನ್ನು ಯಾವ ರೀತಿ ಹುಣಸೆ ಹಣ್ಣು ಹಾಕಿ ತೊಳಿತೀವಿ, ಸೊ ಅದೇ ರೀತಿ ನಾನು ಹುಣಸೆ ಹಣ್ಣನ್ನು ಹಚ್ಬಿಟ್ಟು ಸಬೀನಾ ಪೌಡರ್ ಯೂಸ್ ಮಾಡಿಕೊಂಡು ಕಾಮಾಕ್ಷಿ ದೀಪನ ತೊಳಿತೀನಿ. ಕಾಮಾಕ್ಷಿ ದೀಪದಲ್ಲಿ ಬೆಳ್ಳಿ ದೀಪನೂ ಕೂಡ ಸಿಗುತ್ತೆ. ಇದೇ ಸೈಜಲ್ಲಿ, ಇದಕ್ಕಿಂತ ಇನ್ನೂ ದೊಡ್ಡ ಸೈಜಲ್ಲೂ ಕೂಡ ಬೆಳ್ಳಿ ದೀಪ ಸಿಗುತ್ತೆ, ಮತ್ತು ಇದಕ್ಕಿಂತ ಚಿಕ್ಕ ಸೈಜಲ್ಲೂ ಕೂಡ ಬೆಳ್ಳಿ ದೀಪ ಸಿಗುತ್ತೆ. ಸೊ ಹಿತ್ತಾಳೆ ಮತ್ತು ಬೆಳ್ಳಿಯಲ್ಲಿ ಕಾಮಾಕ್ಷಿ ದೀಪನ ತಗೊಂಡು, ಹಿತ್ತಾಳೆ ಪಾತ್ರೆಗಳನ್ನು ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ವಾಶ್ ಮಾಡ್ಕೊಬಹುದು ಅಂತ 2 ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಬೇಕು ಅಂದರೆ ಚೆಕ್ ಮಾಡಬಹುದು. ಅದೇ ರೀತಿ ಮನೆಯಲ್ಲಿ ಹುಣಸೆಹಣ್ಣಿನ ಪೇಸ್ಟನ್ನು ಮಾಡಿಟ್ಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಹಿತ್ತಾಳೆ ಪಾತ್ರೆಗಳನ್ನು ತೊಳೆಯೋಕೆ ಅಂತ ಕೂಡ ನಾನು ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕಾಮಾಕ್ಷಿ ದೀಪಕ್ಕೆ
ಕುಂಕುಮ ಇಡಬೇಕಾದ್ರೆ ಫಸ್ಟು ಕೆಳಭಾಗದಿಂದ ದೀಪಕ್ಕೆ ಕುಂಕುಮನ ಇಡೋಕ್ಕೆ ಶುರು ಮಾಡಬೇಕು. ಅರಿಶಿಣ ಮತ್ತು ಕುಂಕುಮ ಎರಡನ್ನೂ ಕೂಡ ಇಡಬೇಕು. ನಾನು ಇದರಲ್ಲಿ ಸ್ವಲ್ಪ ಜವಾದ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಅರಿಶಿಣಕ್ಕೆ. ಸೊ ಈ ರೀತಿ ಕುಂಕುಮನ ಇಡಬೇಕಾಗುತ್ತೆ. ದೀಪಕ್ಕೆ ಕುಂಕುಮ ಇಡಬೇಕಾದ್ರೆ ಅಮ್ಮನವರ ಮುಖ ನೀಟಾಗಿ ಕಾಣಿಸ್ಬೇಕು, ಆ ರೀತಿ ಕುಂಕುಮನ ಇಡಬೇಕು. ಮುಳ್ಳುಗಳಿಗೂ ಕೂಡ ಕುಂಕುಮನ ಇಡಬೇಕು, ಮೇಲೆ ಗೋಪುರಕ್ಕೆ ಇಡಬೇಕು. ಸೊ ಈ ರೀತಿ ಕುಂಕುಮನ ಕಾಮಾಕ್ಷಿ ದೀಪಕ್ಕೆ ಇಡುವಂಥದ್ದು. ಕಾಮಾಕ್ಷಿ ದೀಪನ ಹಚ್ಚಬೇಕಾದ್ರೆ 2 ಬತ್ತಿಗಳನ್ನು ಹಾಕಿ ದೀಪನ ಹಚ್ಚಬೇಕಾಗುತ್ತೆ. ಸೊ ನಾನಿಲ್ಲಿ ದೀಪದ ಬತ್ತಿ ತುಂಬ ಚಿಕ್ಕ ಸೈಜಲ್ಲಿ ಇರೋದ್ರಿಂದ ಒಂದೇ ಬತ್ತಿನ 2 ಮಾಡಿ ನಾನು ಬತ್ತಿನ ಹಾಕಿಟ್ಟಿದ್ದೀನಿ. ನಿತ್ಯ ದೀಪನ ಹಚ್ಚಬೇಕಾದ್ರೆ ಹೊಸದಾಗಿ ಬತ್ತಿ ಹಾಕಿ ದೀಪ ಹಚ್ಚಬೇಕಾಗತ್ತೆ. ಕಾಮಾಕ್ಷಿ ದೀಪನ ಬರೀ ನೆಲದ ಮೇಲೆ ಇಟ್ಟು ದೀಪನ ಹಚ್ಚಬಾರ್ದು. ದೀಪದ ಕೆಳಗೆ ಈ ರೀತಿ ಒಂದು ಪ್ಲೇಟನ್ನು ಇಟ್ಬಿಟ್ಟು ದೀಪನ ಹಚ್ಚಬೇಕು. ನಾನಿಲ್ಲಿ ಒಂದು ಹಿತ್ತಾಳೆ ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಸೊ ಹಿತ್ತಾಳೆ ಪ್ಲೇಟ್ ಆಗಿರ್ಬೋದು, ತಾಮ್ರದ ಪ್ಲೇಟ್ ಆಗಿರ್ಬೋದು, ಇಲ್ಲ ಬೆಳ್ಳಿ ಪ್ಲೇಟ್ ಆಗಿ 3 ಥರದ ಪ್ಲೇಟನ್ನು ಯೂಸ್ ಮಾಡಿಕೊಂಡು ದೀಪನ ಹಚ್ಬೋದು. ಆದರೆ ಸ್ಟೀಲ್ ಪ್ಲೇಟನ್ನು ಇಟ್ಬಿಟ್ಟು ದೀಪ ಹಚ್ಚಬೇಡಿ. ಸೊ ಇದೊಂದು ಗಮನದಲ್ಲಿ ಇರಲಿ. ಪ್ಲೇಟಿಗೆ 5 ಸಲ ಕುಂಕುಮನ ಇಟ್ಬಿಟ್ಟು ಅರಿಶಿಣ ಮತ್ತು ಕುಂಕುಮ ಎರಡನ್ನೂ ಇಡಬೇಕು ಈ ಪ್ಲೇಟಿಗೂ. ಸೊ ಎರಡನ್ನೂ ಇಟ್ಬಿಟ್ಟು ದೀಪನ ಈ ಪ್ಲೇಟ್ ಮೇಲೆ ಇಟ್ಟು ಹಚ್ಬೋದು. ಇದೊಂದು ಕಮೆಂಟು ತುಂಬ ದಿನದಿಂದ ಬರ್ತಾನೆ ಇತ್ತು, ಕಾಮಾಕ್ಷಿ ದೀಪನ ಯಾರಿಗಾದ್ರೂ ಗಿಫ್ಟ್ ಆಗಿ ಕೊಡಬಹುದಾ ಅಂತ. ಕಾಮಾಕ್ಷಿ ದೀಪನ ಹೌದು ಗಿಫ್ಟ್ ಆಗಿ ಕೊಡ್ಬೋದು. ಇದರಿಂದ ನಮಗೂ ಒಳ್ಳೆಯದು, ಕೊಟ್ಟವ್ರಿಗೂ ಒಳ್ಳೆಯದು, ಅದು ತಗೊಂಡವ್ರಿಗೂ ಕೂಡ ತುಂಬ ಒಳ್ಳೆಯದು. ಕಾಮಾಕ್ಷಿ ದೀಪನ ನಾವು ಯೂಸ್ ಮಾಡಿರುವಂಥ ದೀಪನ ಗಿಫ್ಟ್ ಆಗಿ, ಕಾಮಾಕ್ಷಿ ದೀಪನ ಗಿಫ್ಟ್ ಆಗಿ ಕೊಡಬೇಕು ಅಂತ ಅನಿಸಿದ್ರೆ ಹೊಸದಾಗಿ ದೀಪನ ತಗೊಂಡು ಕೊಡಬೇಕು. ಸೊ ತುಂಬಾನೇ ಒಳ್ಳೆಯದು ದೀಪನ ಗಿಫ್ಟ್ ಆಗಿ ಕೊಡೋದ್ರಿಂದ. ಸುಮಾರು ಒಂದು 6 ಸೆಟ್ಟು ದೀಪನ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ಅಂದರೆ ಗಜಲಕ್ಷ್ಮಿ ದೀಪನ ಕೊಟ್ಟಿದ್ದೀನಿ. ಬಟ್ ನನಗೆ ಕಾಮಾಕ್ಷಿ ದೀಪ ಸಿಕ್ಕಿದ್ದು ತುಂಬ ಲೇಟು. ಸೊ ಹಾಗಾಗಿ ಗಜಲಕ್ಷ್ಮಿ ದೀಪನೇ ಒಂದು 6 ಸೆಟ್ಟು ದೀಪನ ಕೊಟ್ಟಿದ್ದೀನಿ ನಾನು. ಕಾಮಾಕ್ಷಿ ದೀಪ ಹಚ್ಚಬೇಕಾದ್ರೆ ತುಪ್ಪ ಹಾಕಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಸೊ ನಾನು ಇಲ್ಲಿ ಶುಕ್ರವಾರದ ಪೂಜೆ ಮಾಡ್ತಿರೋದ್ರಿಂದ ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ಚಿ ರೂಢಿ ನನಗೆ. ಸೊ ಹಾಗಾಗಿ ನಾನು ತುಪ್ಪದ ದೀಪನ ಹಚ್ತೀನಿ. ಸೊ ದಿನನಿತ್ಯ ತುಪ್ಪದ ದೀಪನೇ ಹಚ್ಚಬೇಕು ಅನ್ನೋ ಹಾಗೇನಿಲ್ಲ. ಪ್ರತಿದಿನ ನಾವು ದೀಪಕ್ಕೆ ಏನು ಆಯಿಲ್ನ ಯೂಸ್ ಮಾಡ್ಕೊಳ್ತೀವಿ, ಸೊ ಅದೇ ರೀತಿ ಆಯಿಲ್ನ ಹಾಕಿ ಶುದ್ಧವಾಗಿ ಇರಬೇಕು ಅಷ್ಟೇ. ದೀಪ ನೀಟಾಗಿ ದಿನನಿತ್ಯ ತೊಳಿಬೇಕು ಅನ್ನೋ ಹಾಗಿಲ್ಲ. ನಾನು ಹೇಳಿದ್ನಲ್ಲ, ದೀಪನ ಮಂಗಳವಾರ ಮತ್ತು ಶುಕ್ರವಾರ ದೀಪ ತೊಳೆಯೋ ಹಾಗಿಲ್ಲ. ಸೊ ದೀಪ ತುಂಬ ಕಪ್ಪಾಗಿದೆ, ಬತ್ತಿ ಎಲ್ಲ ಹುರಿದು ಅಂತ ಅನಿಸಿದ್ರೆ ಒಂದು ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಶುದ್ಧಿ ಮಾಡಿ ಹೊಸದಾಗಿ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪನ ಹಚ್ಚಿ. ಸೊ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಕಾಮಾಕ್ಷಿ ದೀಪನ ಯಾವ ದಿಕ್ಕಲ್ಲಿ ಇಟ್ಟು ಹಚ್ಬೋದು ಅಂದರೆ, ಕಾಮಾಕ್ಷಿ ದೀಪನ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಇಟ್ಬಿಟ್ಟು ದೀಪನ ಹಚ್ಬೋದು. ಕಾಮಾಕ್ಷಿ ದೀಪನ ಬರೀ ಹೆಣ್ಮಕ್ಳು ಮಾತ್ರ ಹಚ್ಬೋದಾ ಅಂದರೆ ಹಾಗೇನಿಲ್ಲ. ಗಂಡ್ಮಕ್ಳು ಕೂಡ ಕಾಮಾಕ್ಷಿ ದೀಪನ ಹಚ್ಬೋದು, ಹೆಣ್ಮಕ್ಳು ಕೂಡ ಹಚ್ಬೋದು. ಹೆಣ್ಮಕ್ಳಿಗೆ ಮಂತ್ಲಿ ಸೈಕಲ್ ಟೈಮಲ್ಲಿ ದೀಪನೇ ಹಚ್ತಾನೆ ಮನೇಲಿ ಇರೋಕ್ಕಾಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಗಂಡ್ಮಕ್ಳು ಮನೇಲಿ ದೀಪ ಹಚ್ತಾರೆ ಅಲ್ವಾ. ಸೊ ಹಾಗಾಗಿ ಗಂಡ್ಮಕ್ಳು ಕೂಡ ದೀಪ ಹಚ್ಬೋದು. ದೀಪ ಹಚ್ಚೋಕ್ಕೆ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ಏನಿಲ್ಲ, ಯಾರು ಬೇಕಾದರೂ ದೀಪ ಹಚ್ಬೋದು. ಕಾಮಾಕ್ಷಿ ದೀಪನ ಹಚ್ಚುವ ಸರಿಯಾದ ಸಮಯ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕಾಮಾಕ್ಷಿ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ದೀಪ ತುಂಬ ಅತಿ ಜೋರಾಗೂ ಉರಿಬಾರ್ದು, ತುಂಬ ಅತಿ ಸಣ್ಣದಾಗೂ ಉರಿಬಾರ್ದು. ಒಂದು ಮೀಡಿಯಂ ಸೈಜಲ್ಲಿ ದೀಪ ಉರಿಬೇಕು. ಹಾಗೆ ಆ ದೀಪದ ಬೆಳಕಲ್ಲಿ ಅಮ್ಮನವರ ಮೂರ್ತಿನ ನೋಡೋಕ್ಕೆ ತುಂಬ ಉಜ್ವಲವಾಗಿ ಕಾಣಿಸ್ತಾ ಇರುತ್ತೆ, ಸುಂದರವಾಗಿ. ಹಾಗೆ ಕಾಮಾಕ್ಷಿ ದೀಪನ 2 ಕಾಮಾಕ್ಷಿ ದೀಪಗಳನ್ನು ಹಚ್ಚೋ ಹಾಗಿಲ್ಲ. ಸೊ ಒಂದೇ ಒಂದು ಕಾಮಾಕ್ಷಿ ದೀಪನ ಹಚ್ಚಬೇಕು. ಕಾಮಾಕ್ಷಿ ದೀಪಕ್ಕೆ ಜೊತೆ ದೀಪ ಅಂತ 2 ದೀಪಗಳನ್ನು ಹಚ್ಬಹುದು. ಒಂದೇ ಥರದ ಕಾಮಾಕ್ಷಿ ದೀಪನ 2 ದೀಪಗಳನ್ನು ಹಚ್ಚೋ ಹಾಗಿಲ್ಲ. ಮೊದಲು ಕಾಮಾಕ್ಷಿ ದೀಪಕ್ಕೆ ಪೂಜೆ ಮಾಡಿ ಆಮೇಲೆ ಉಳಿದ ಎಲ್ಲ ಪೂಜೆನೂ ಪ್ರೊಸೆಸರ್ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಮೊದಲು ದೀಪನ ಹಚ್ಬಿಟ್ಟು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳಿ ಕಾಮಾಕ್ಷಿ ದೀಪನ ಮನೇಲಿ ಇಟ್ಕೊಂಡಿದ್ದೀರಾ ಅಂದರೆ ಕಾಮಾಕ್ಷಿ ದೀಪಕ್ಕೆ ಮೊದಲು ಪೂಜೆ ಮಾಡಿ ಆಮೇಲೆ ನಾನು ಕಳಸಕ್ಕೆ ಪೂಜೆ ಮಾಡೋ ಅಂಥದ್ದು. ಕಾಮಾಕ್ಷಿ ದೀಪನ ದಿನನಿತ್ಯ ಹಚ್ಚೋದ್ರಿಂದ ಏನು ಲಾಭ ಸಿಗುತ್ತೆ ಅಂದರೆ ಮನೇಲಿ ನಕಾರಾತ್ಮಕ ಶಕ್ತಿ ದೂರ ಆಗಿ ಮನೇಲಿ ನೆಮ್ಮದಿ ನೆಲೆಸುತ್ತೆ. ಸೊ ಇದು ಮುಖ್ಯವಾಗಿ ಬೇಕಾಗಿರೋದು ಎಲ್ಲರ ಜೀವನದಲ್ಲೂ. ಹಾಗೆ ಧರ್ಮವಾಗಿ ನೀವು ಏನು ಬೇಡ್ಕೊಳ್ತೀರೋ ಸೊ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ. ಕಾಮಾಕ್ಷಿ ದೀಪದ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಕಾಮಾಕ್ಷಿ ದೀಪ ಅಂದರೆ ಏನು, ಕಾಮಾಕ್ಷಿ ದೀಪನ ಯಾಕೆ ಹಚ್ಚಬೇಕು, ಕಾಮಾಕ್ಷಿ ದೀಪನ ಯಾವ ರೀತಿ ತೊಳಿಬೇಕು, ಯಾವ ದಿನ ತೊಳಿಬೇಕು, ಯಾವ ದಿನ ಮನೆಗೆ ಹೊಸದಾಗಿ ಕಾಮಾಕ್ಷಿ ದೀಪನ ತರಬೇಕು, ಹಾಗೆ ಕಾಮಾಕ್ಷಿ ದೀಪನ ತರಬೇಕಾದ್ರೆ ಏನೆಲ್ಲ ನಿಯಮಗಳನ್ನು ನೋಡಿಕೊಂಡು ಕಾಮಾಕ್ಷಿ ದೀಪನ ತರಬೇಕು ಅಂತ ನನಗೆ ತಿಳಿದಿರುವಷ್ಟು ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಾಮಾಕ್ಷಿ ದೀಪ ಹೇಗೆ ಬಂತು ನಮ್ಮ ಮನೆಗೆ ಅಂತ ಹೇಳ್ತೀನಿ. ತುಂಬ ಸಲ ನಾನು ಕೂಡ ಅವ್ರ ಹತ್ರ ಅಂದರೆ ಪಕ್ಕದ ಮನೆಯವ್ರ ಹತ್ರ ಕೇಳಿಕೊಂಡು ಈ ದೀಪನ ತಗೊಬೇಕು ಅಂತ ತುಂಬ ಅಂಗಡಿಗಳಲ್ಲಿ ಕೇಳಿದ್ದೀನಿ. ಗಜಲಕ್ಷ್ಮಿ ದೀಪನೇ ಎಲ್ಲ ಅಂಗಡಿಗಳಲ್ಲೂ ಇಟ್ಕೊಂಡಿರೋದು. ಸಾಮಾನ್ಯವಾಗಿ ಕಾಮಾಕ್ಷಿ ಅಮ್ಮನ ದೀಪ ತುಂಬ ಕಮ್ಮಿ ಸಿಗುವಂಥದ್ದು. ಸೊ ಕಾಮಾಕ್ಷಿ ಅಮ್ಮನ ದೀಪನ ನಾನು ಈ ರೀತಿ ಬೇಕು, ಕೈಯಲ್ಲಿ ಕಬ್ಬಿಟ್ಕೊಂಡಿರೋ ರೀತಿಲಿ ದೀಪಗಳು ಬೇಕು ಅಂತ ಹೇಳಿ ತುಂಬ ಸಲ ಹುಡುಕ್ ನೋಡಿದೆ, ಬಟ್ ಸಿಗಲಿಲ್ಲ.
ವರಲಕ್ಷ್ಮಿ ಹಬ್ಬದಲ್ಲಿ 5 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ದಾಗ ಹೂಗಳೆಲ್ಲ ತಗೊಬೇಕಾಗಿತ್ತು. ನಾಳೆ ಹಬ್ಬ ಇದೆ ಅಂದರೆ ಇವತ್ತು ಹೂಗಳನ್ನೆಲ್ಲ ತಗೊಂಡು ಬರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲೇ ನಾವು ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ಮಾರ್ತಾರೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರದ್ದು ಏನೋ ಪರ್ಸ್ನಲ್ ಕೆಲಸ ಇತ್ತು, ನಾನು ಹೋಗ್ಬಿಟ್ಟು ಬರ್ತೀನಿ, ಒಂದು 10 ನಿಮಿಷ ಅಷ್ಟೇ ಇಲ್ಲಿ ನಿಂತ್ಕೊಂಡಿರು ಅಂತ ನಿಲ್ಲಿಸ್ಬಿಟ್ಟು ಹೋಗಿದ್ರು. ಆ ಅಂಗಡಿಯಲ್ಲಿ, ಅಷ್ಟು ದೊಡ್ಡ ಅಂಗಡಿಯಲ್ಲಿ ಇದ್ದಿದ್ದೇ ಇದೊಂದು ದೀಪ. ಸೊ ನಾನು ನೋಡೋಣ ಸಿಕ್ಕಿದ್ರೆ ಆದರೂ ಸಿಗ್ಬೋದು ಇವತ್ತು ಅಂತ ಅಂದ್ಕೊಂಡು ನೋಡೋಣ, ಒಂದ್ಸಲ ಕೇಳೋಣ, ಹೋಗಿ ಇದ್ದರೆ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಂಥದ್ದು. ಸೊ ನಾನು ಇವತ್ತು ಸಿಗಲ್ಲ ಅಂತಾನೆ ಅನ್ಕೊಂಡೆ. ಅವರು ತುಂಬ ವೆರೈಟಿ ಹೈ ತುಂಬ ಚಿಕ್ಕದು, ದೊಡ್ಡದು, ಹೈಟ್ ತುಂಬ ದೊಡ್ಡ ದೀಪಗಳನ್ನೆಲ್ಲ ತೋರಿಸಿದ್ರು. ಎಲ್ಲ ಗಜಲಕ್ಷ್ಮಿ ದೀಪಗಳೇ ಇತ್ತು. ಸೊ ಕಾಮಾಕ್ಷಿ ಅಮ್ಮನ ದೀಪ ಇರಲಿಲ್ಲ. ಲಾಸ್ಟಲ್ಲಿ ಕಾಮಾಕ್ಷಿ ಅಮ್ಮನ ದೀಪ ಇದೊಂದೇ ಪೀಸ್ ಇರೋದು ಅಂತ ತಂದುಕೊಟ್ರು. ಸೊ ಮೊನ್ನೆ ಕೂಡ ನಾನು ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ ಸ್ಟ್ಯಾಚು ತರಕ್ಕೆ ಹೋಗಿದ್ದಾಗ ಅವ್ರ ಅಂಗಡಿಯಲ್ಲಿ ಕೇಳಿದೆ, ಈ ರೀತಿ ದೀಪ ಇದೆಯಾ ಇನ್ನೊಂದು ಅಂತ ಹೇಳಿ, ಕಾಮಾಕ್ಷಿ ಅಮ್ಮನವರ ದೀಪ ಇದೆಯಾ ಅಂತ ಕೇಳಿದೆ. ಸೊ ಅವತ್ತಿಂದ ಅವ್ರು ಹೇಳಿದರು, ತುಂಬ ಕಮ್ಮಿ, ಕಾಮಾಕ್ಷಿ ಅಮ್ಮನ ದೀಪ ಅಂತಂದರೆ ಗಜಲಕ್ಷ್ಮಿ ದೀಪನೇ ತಗೊಂಡೋಗ್ತಾರೆ ಎಲ್ಲರೂ ಕೂಡ, ಅದನ್ನೇ ಕಾಮಾಕ್ಷಿ ಅಮ್ಮನ ದೀಪ ಅಂತ ಹೇಳೋ ಅಂಥದ್ದು ಅಂತ ಹೇಳಿದರು. ಸೊ ಅವ್ರ ಅಂಗಡಿಯಲ್ಲಿ ಇದ್ದಿದ್ದು ಲಾಸ್ಟ್ ಇದೊಂದೇ ಪೀಸು ತಗೊಂಡು ಬಂದು 5 ವರ್ಷ ಆಯಿತು ನಾನು. ಸೊ ಅವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆಯದೇ ಆಗಿದೆ. ಸೊ ಮತ್ತು ಇನ್ನೊಂದೇನು ಅಂತಂದರೆ, ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಕಾಮಾಕ್ಷಿ ದೀಪನ ಎಲ್ಲಿ ತಗೊಂಡ್ರಿ ಅಂತ. ನಾನು ಕಾಮಾಕ್ಷಿ ದೀಪನ ಪಾಂಡಿಚೇರಿಲಿ ತಗೊಂಡಿದ್ದಂಥದ್ದು. ಲಿಂಕ್ ಕೊಡಿ ಅಂತ ಕೇಳ್ತೀರಾ, ಬಟ್ ಲಿಂಕ್ ಕೊಡೋಕ್ಕೆ ನಾನು ಪಾಂಡಿಚೇರಿಲಿ ಇರೋದ್ರಿಂದ ಅದು ಹೇಗೆ ಗೊತ್ತಾಗುತ್ತೆ. ಸೊ ಅಲ್ಲೇ ಲೋಕಲಲ್ಲಿ ಏನಾದರೂ ನಾವು ಹಾಸನಲ್ಲಿದ್ದರೆ ಕೇಳಿದರೆ ಗೊತ್ತಾಗಿರೋದು. ಬಟ್ ನಾನು ಪಾಂಡಿಚೇರಿಲಿರೋದು, ಇಲ್ಲಿ ಲೋಕಲ್ ಶಾಪಲ್ಲಿ ನಾನು ತಗೊಂಡಿದ್ದಂಥದ್ದು ಕಾಮಾಕ್ಷಿ ಅಮ್ಮನವರ ದೀಪನ. ಸೊ ಕುಂಭಕೋಣಂ ಸೈಡ್ ಯಾರಾದರೂ ಬಂದರೆ ಅಲ್ಲಿ ಕಾಮಾಕ್ಷಿ ದೀಪ ಸಿಗಬಹುದು, ಅಂಗಡಿಗಳಲ್ಲಿ ಕೇಳಿ ತಗೊಂಡು. ಈ ಥರದ ಕಾಮಾಕ್ಷಿ ದೀಪಗಳು ಕುಂಭಕೋಣಮಲ್ಲಿ ಜಾಸ್ತಿ ಸಿಗುತ್ತೆ, ಯಾಕಂದರೆ ಹಿತ್ತಾಳೆ ಪಾತ್ರೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ. ಸೊ ಹಾಗಾಗಿ ಕಾಮಾಕ್ಷಿ ದೀಪಗಳು ತುಂಬ ಸಿಗಬಹುದು ಜಾಸ್ತಿ ಅಲ್ಲಿ, ಹಿತ್ತಾಳೆ ಪಾತ್ರೆಗಳನ್ನ ಜಾಸ್ತಿ ಮಾಡೋದ್ರಿಂದ. ಮತ್ತು ಹಿತ್ತಾಳೆ ಬ್ರಾಸ್ ಅಂಗಡಿಗಳು ತುಂಬ ಜಾಸ್ತಿ ಇದೆ ಅಲ್ಲಿ. ಸೊ ಹಾಗಾಗಿ ಕಾಮಾಕ್ಷಿ ದೀಪ ಅಲ್ಲಿ ಸಿಗಬಹುದು ಕೇಳಿದರೆ. ನಾನು ಇಲ್ಲೇ ಪಾಂಡಿಚೇರಿಯಲ್ಲೇ ತಗೊಂಡಿದ್ದಂಥದ್ದು. ನಾನು ತಗೊಂಡಿದ್ದು 700 ರುಪೀಸ್ಗೆ ಈ ದೀಪನ ತಗೊಂಡೆ. ಬಟ್ ಇವಾಗ ಇನ್ನೂ ರೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ವೆಯ್ಟ್ ಇದೆ ಇದು ದೀಪ, ತೂಕ ಇದೆ. ಸೊ ನಾನು 700, ಈ ದೀಪ ತುಂಬ ವೆಯ್ಟ್ ಇದೆ, 700 ರುಪೀಸ್ಗೆ ಈ ದೀಪನ ತಗೊಂಡೆ. ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.